ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ವ್ಲಾಗ್ಸ್ ಎಲ್ಲ ನಿಮಗೆ ಲೇಟಾಗಿ ಬರ್ತಿದೆ. ನಾನು ಸಂಡೇ ಒಂದು ಫಂಕ್ಷನ್ ಇತ್ತು, ನನ್ನ ಫ್ರೆಂಡ್ ಊರಲ್ಲಿ ಹಬ್ಬ ಇತ್ತು. ಒಂದು ವೀಕೆ ಆಗೋಯ್ತು. ನಾನು ವ್ಲಾಗ್ ಹಾಕೋಕ್ಕಾಗ್ತಿಲ್ಲ. ನಾನು ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ, ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್, ಯಾಕಂದರೆ ನಾನು ವರ್ಕ್ ಹೋಗ್ತಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ಲೇಟ್ ಆಗ್ತಿದೆ. ಅವ್ರ ಊರಲ್ಲಿ ಇದು ಪೂಜೆ ಎಲ್ಲ ಇತ್ತು, ದೇವಸ್ಥಾನ ಓಪನಿಂಗ್ ಇತ್ತು ನಮ್ಮೂರ ಹತ್ರ. ನಮ್ಮೂರು ಬಂದು ತಗ್ಡೂರು ಅಂತ ಗೊತ್ತು ನಿಮಗೆ. ಅವ್ರ ಪಕ್ಕ ಚೆನ್ನಂಬಳ್ಳಿ ಅಂತ ಇದೆ, ಅಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು. ಆವಾಗ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ಲು ಬಾ ಅಂತ. ಆವಾಗ ಹೋಗಿದ್ದೆ ಅವಳ ಜೊತೆ ಎಲ್ಲ, ಮತ್ತು ಅವ್ರ ಫ್ಯಾಮಿಲಿ ಕೂಡ ಇದ್ದಾರೆ, ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರಲ್ಲ, ಇವ್ರಿಗೆ ಲಿಂಗದಿರ ಅಂತ ಏನೋ ಕರೀತಾರೆ, ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ನಡೀತಿತ್ತಲ್ಲ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಒಂದು ವೀಕೆ ಆಯಿತು, ಬಟ್ ನಂಗೆ ಬ್ಲಾಗ್ ಇವಾಗ ಆಗ್ತಾಯಿದ್ದೀನಿ, ಸಾರಿ. ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ದೇವಸ್ಥಾನ ಓಪನಿಂಗ್ ಎಲ್ಲ ಇತ್ತಲ್ಲ, ದೇವ್ರದ್ದು ನಿಮಗೆ ಫುಲ್ ವ್ಲಾಗಲ್ಲಿ ಅದೇ ಇರುತ್ತೆ. ಇವತ್ತು ನೋಡ್ಬೋದು, ಸಣ್ಣ ವ್ಲಾಗ್ ಅಷ್ಟೇ ಇದು. ದೇವಸ್ಥಾನ ಓಪನಿಂಗು ಅಲ್ಲಿ ಸೈಡಲ್ಲಿ ಎಲ್ಲ ದೇವರುಗಳು ಇಟ್ಟು ಹೋಮ ಪೂಜೆ ಎಲ್ಲ ನಡೀತಾ ಇತ್ತು. ನೈಟು ನಾನು ಹೋಮಕ್ಕೆ ಇರಲಿಲ್ಲ, ಹೊರಟ್ಬಿಟ್ಟಿದ್ದೆ. ಹೋಮ ಸ್ಟಾರ್ಟ್ ಆಗಿತ್ತು, ಬಟ್ ಬಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ದೇವಸ್ಥಾನ ಅಷ್ಟು ಬಾಗಿಲು ಹಚ್ಚಿದ್ರು, ಯಾಕೆಂದರೆ ಅದ್ರ ನೆಕ್ಸ್ಟ್ ಡೇಗೆ ದೇವಸ್ಥಾನ ಓಪನಿಂಗ್ ಇದ್ದಿದ್ದು. ನೈಟು ಹೋಮ ಎಲ್ಲ ಇದ್ದಿದ್ದು. ಇದು ಅವ್ರ ಫ್ಯಾಮಿಲಿ, ಶಿಲ್ಪ ಅವ್ರ ಫ್ಯಾಮಿಲಿ, ಅವ್ರ ಅತ್ತೆ ಮತ್ತು ಅವ್ರ ಅತ್ತೆ ಮಗ. ಅಲ್ಲೇ ಮತ್ತು ಪಕ್ಕದಲ್ಲಿ ಒಂದು ಬಸವಣ್ಣ ಅವ್ರದ್ದು ಸ್ಟ್ಯಾಚು ಇದೆ. ಅಲ್ಲಿ ಅದನ್ನು ಸ್ಟ್ಯಾಚು ಥರ ಮಾಡಿ ಅಲ್ಲಿ ಏನು ಚೆನ್ನಾಗಿ ರೆಡಿ ಎಲ್ಲ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೊಗೋತಾಯಿದ್ರು. ನಾವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ನಾವು ತೆಗೆಸ್ಕೊಂಡ್ವಿ. ಶಿಲ್ಪ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ, ಮತ್ತು ಶಿಲ್ಪನ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಬಂದಮೇಲೆ ನಾನು ಸರಿ ಹೊರಡ್ಬೇಕಿತ್ತಲ್ಲ, ಸರಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ ಅಂತ. ಅವ್ರು ತುಂಬ ಶಿಲ್ಪ ಅವ್ರ ಮನೆಯವರೆಲ್ಲ ತುಂಬ ಹಿಂಸೆ ಮಾಡ್ತಾಯಿದ್ರು, ಹೋಗ್ಬೇಡ ಇರಪ್ಪ ಅಂತ. ತುಂಬ ಚೆನ್ನಾಗಿ ಕೂಡ ನೋಡಿಕೊಂಡ್ರು. ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಇಷ್ಟ ಆಯಿತು, ಚೆನ್ನಾಗಿದ್ದು ಕೂಡ, ಎಲ್ಲ ಚೆನ್ನಾಗಿ ಕೂಡ ನೋಡಿಕೊಂಡ್ರು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ, ಚಿಕ್ಕ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತು ಲಾಸ್ಟಲ್ಲಿ ಫೋಟೋಸ್ ಹಾಕಿದ್ದೀನಿ, ಹಾಗೆ ನೋಡ್ಬೋದು ಗೈಸ್. ಹೊಸ ಭಾಷೆದು ರಸಕ